ಜೈ ವಾಸವಿ, ಜೈ ಜೈ ವಾಸವಿ. ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ. ವಿಗ್ರಹ ಮತ್ತು ಕಳಶಗಳನ್ನು ಬಾಲಾಲಯಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬಾಲಾಲಯಕ್ಕೆ ಅಂದರೆ ಈ ದೇವರನ್ನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟು ಪ್ರತಿನಿತ್ಯವೂ ಅಲ್ಲಿ ಪೂಜೆಯನ್ನು ಮಾಡ್ತೇವೆ. ಮತ್ತು ಪ್ರತಿ ಶುಕ್ರವಾರ ಕೂಡ ಮಧ್ಯಾಹ್ನ 12ವರೆಗೆ ಪೂಜೆ, ಮಹಾಮಂಗಳಾರತಿ ಎಲ್ಲ ಇರುತ್ತೆ. ನೋಡಿ, ಇವಾಗ ಈ ಕಳಶವನ್ನು ತೆಗೆದುಕೊಂಡು ಬರ್ತಾ ಇದ್ದಾರಲ್ಲ, ಅವರದೇ ಆದ ಸ್ವಂತ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಅವರ ತಂದೆಯವರಾದ ಶ್ರೀನಿವಾಸ ಮೂರ್ತಿ ಮತ್ತು ಶ್ರೀಮತಿ ದಿವಂಗತ ಶ್ರೀನಿವಾಸ ಮೂರ್ತಿ ಮತ್ತು ತ್ರೇಜಾವತಮ್ಮನವರು ಪ್ರತಿಷ್ಠಾಪಿಸಿದಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ನಾವು ಈಗ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ನೀವು ಕೂಡ ಬಂದು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಮತ್ತು ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಅಯ್ಯಪ್ಪ ಸ್ವಾಮಿಯ ಪ್ರೀತಿಗೆ ಪಾತ್ರರಾಗಿ. ಜೈ ವಾಸವಿ. ನೋಡಿ, ಇವಾಗ ಇದನ್ನು ತೆಗೆದುಕೊಂಡು ಬಂದಿದ್ದೇವೆ. ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇವಾಗ ಒಳಗಡೆ ಇಟ್ಟು ಇದನ್ನು ಪೂಜೆಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡ್ತಾರೆ. ನೀವು ಕೂಡ ವೀಕ್ಷಿಸಿ. ಜೈ ವಾಸವಿ. ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ. ಹರಿಹರ ಸುಧನೆ, ಹರಿಹರ ಸುಧನೆ, ಹರಿಹರ ಸುಧನೆ, ಹರಿಹರ ಸುಧನೆ, ಹರಿಹರ जय जय वासवे, जय जय वासवे, जय जय वासवे, जय जय वासवे, जय जय वासवे. जय जय वासवे, जय जय वासवे. वासवे, जय जय 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 वासवे. हर हर महादेव के. వేరేమన్నా ఉందా పుచ్చమంలో ఆకు ఒక్క కట్టాలంటే
ಇದೇ ಅಯ್ಯಪ್ಪ ಸ್ವಾಮಿಯ ದೇವರು. ಮತ್ತು ಇಲ್ಲಿಗೆ ನಾವು ತೆಗೆದುಕೊಂಡು ಬಂದು ಇಟ್ಟಿರುವುದಂತಹ ಉತ್ಸವ ವಿಗ್ರಹ ಮತ್ತು ಕಳಶ ಸ್ಥಾಪನೆ ಮಾಡಿದ್ವಲ್ಲ, ಆ ಕಳಶಗಳನ್ನು ಕೂಡ ಇಲ್ಲಿ ಇಟ್ಟಿದ್ದೇವೆ. ನೀವು ಕೂಡ ಇದನ್ನು ದರ್ಶಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ. ಜೈ ವಾಸವಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ.